ಜೀವಂತ ಹಾವನ್ನ ಕೊರಳಿಗೆ ಸುತ್ತಿಕೊಂಡಿದ್ದಾನೆ ಶೂರ. ಹಾವನ್ನ ಕೊರಳಿಗೆ ಸುತ್ತಕೊಂಡು ಅಚ್ಚರಿ ಮೂಡಿಸಿದ್ದಾನೆ. ಸೈಕಲ್ ಮೇಲೆ ಸುತ್ತಾಡಿ ಜನರಿಗೆ ಅಚ್ಚರಿ ಮೂಡಿಸೋದರ ಜೊತೆಗೆ ಆತಂಕವನ್ನ ಸೃಷ್ಟಿ ಮಾಡಿದ. ಬೆಳಗಾವಿ ತಾಲೂಕಿನ ಹಂಗಾರಗ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಹಾವೊಂದು ವ್ಯಕ್ತಿಯೊಬ್ಬರ ಮನೆಗೆ ಬಂದಿತ್ತು. ಹಾವನ್ನ ಹಿಡಿದು ಅರಣ್ಯಕ್ಕೆ ಬಿಟ್ಟಿದ್ದಾನೆ ವ್ಯಕ್ತಿ. ನಿಮ್ಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹಾವನ್ನ ಕೊರಳಿಗೆ ಸುತ್ತಕೊಂಡು ಸೈಕಲ್ ನಲ್ಲಿ ಸವಾರಿ ಮಾಡಿದ್ದಾನೆ. ಜಮೀನಿನ ಬಳಿ ಇರುವಂತ ಹಾವು ಅರಣ್ಯಕ್ಕೆ ಬಿಟ್ಟು ಬಂದಿದ್ದಾರೆ ಈ ರೈತ. ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಗ್ರಾಮದ ಯುವಕರು. ಇವ್ರ ಧೈರ್ಯ ನೋಡಿ ಯಾವ ಲೆವೆಲ್ಗಿದೆ ಅಂತ. ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಆ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹಾವು ನೋಡಿದ್ರೆ ಭಯ, ಇನ್ನೊಂದ್ ಕಡೆ ಹಾವು ಮುಟ್ಟಕ್ಕೆ ಇನ್ನೂ ಭಯ. ಅಂಥದ್ರಲ್ಲಿ ಹಾವನ್ನ ಕೊರಳಿಗೆ ಸುತ್ತಕೊಂಡು ಅವರು ಆ ಒಂದು ಹಾವನ್ನ ಅರಣ್ಯಕ್ಕೆ ಬಿಟ್ಟು ಬಂದಿರುವಂತದ್ದು ನೋಡಿ ದೃಶ್ಯಾವಳಿಗಳು ಯಾವ ರೀತಿಯಾಗಿದೆ ಅಂತ. ಅಲ್ಲಿದ್ದಂತ ಜನರಿಗೆಲ್ಲ ಕೂಡ ಫುಲ್ ಆಶ್ಚರ್ಯ. ಏನಪ್ಪ ಈ ಅಪ್ಪ ಹಿಂಗ್ ಹಾಕೊಂಡು ಹೋಯ್ತವನಲ್ಲ, ಈ ಕೊರಳಿಗೆ ಸುತ್ಕೊಂಡು ಹೋಗ್ತವ್ರಲ್ಲ ಅಂತ ಗಾಬರಿಯಿಂದನೂ ಕೂಡ ನೋಡಿದ್ದಾರೆ. कुठं मामा मठाच गुंजा ना कसला वाटायला ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಚಂದ್ರಕಾಂತ್, ಹಾವು ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಭಯ, ಬಟ್ ತುಂಬಾ ಜನ ಉರ್ಗ ತಜ್ಞರು ಇರ್ತಾರೆ. ಆ ಹಾವು ಎಂತ ಹಾವಿದ್ರು ಕೂಡ ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ, ಹಿಡಿತಾರೆ ಕೂಡ, ಅರಣ್ಯಕ್ಕೆ ಬಿಟ್ಟು ಬರ್ತಾರೆ. ಬಟ್ ಈ ರೀತಿಯಾಗೆಲ್ಲ ಯಾರು ಕೂಡ ಕೊರಳಿಗೆ ಸುತ್ತಕೊಂಡು ಇಂಥ ಒಂದು ಧೈರ್ಯವನ್ನ ಪ್ರದರ್ಶನ ಮಾಡೋದಿಲ್ಲ. ಯಾರು ಇವರು ಹಿಂಗೆಲ್ಲ ಮಾಡಿದಾರಲ್ಲ, ಎಂತ ಹಾವದು? ಪೃಥ್ವಿರಾಜ್ ಏನಂದ್ರೆ ಇದು ಬೆಳಗಾವಿ ತಾಲೂಕಿನ ಹಂಗರ್ಗ ಗ್ರಾಮದಲ್ಲಿ ನಡೆದಂತಹ ಘಟನೆ. ಏನು ಹಂಗರ್ಗ ಗ್ರಾಮದ ರೈತನೋರ್ವ ಮನೆಗೆ ನಿನ್ನೆ ಮಧ್ಯಾಹ್ನದ ಹಾವು ಪ್ರತ್ಯಕ್ಷ ಆಗಿದೆ. ಪ್ರತ್ಯಕ್ಷ ಆದ ತಕ್ಷಣ ಎಲ್ಲರೂ ಕೂಡ ಸಾಮಾನ್ಯವಾಗಿ ಉರುಗ ತಜ್ಞರಿಗೆ ಫೋನ್ ಮಾಡ್ತಾರೆ. ಆದ್ರೆ ಈ ರೈತ ತಾನೇ ಹಾವನ್ನ ಸಂರಕ್ಷಣೆ ಮಾಡಕ್ಕೆ ಮುಂದಾಗಿರ್ತಾನೆ. ರೈತ ಹಾವನ್ನ ಇನ್ನು ಚೀಲದಲ್ಲಿ ಹಾಕೊಂಡು ಹೋಗ್ಬೋದಿತ್ತು, ಆದ್ರೆ ಆತ ತನ್ನ ಕೊರಳಿಗೆ ಸುತ್ತಕೊಂಡಿದ್ದಾನೆ. ಇದು ಕೇರೆ ಹಾವು ಅಂತ ಹೇಳಿ ಈಗ ಹೇಳಾಗ್ತಿದೆ. ಆದ್ರೆ ಇದು ಅಪಾಯಕಾರಿ ಅಲ್ಲ, ಆದ್ರೆ ಕಚ್ಚಿದ್ರೆ ವಿಷ ಏರುತ್ತೆ ಅಂತ ಕೂಡ ಗೊತ್ತಾಗ್ತಿದೆ. ಇನ್ನು ಈ ಹಾವನ್ನ ಸೈಕಲ್ ಮೇಲೆ ತನ್ನ ಕೊರಳಿಗೆ ಸುತ್ತಕೊಂಡು ಸೈಕಲ್ ಮೇಲೆ ತನ್ನ ಅಂದ್ರೆ ಹೊಲಕ್ಕೆ ಹೋಗಿ ಅಲ್ಲಿ ಹಾವನ್ನ ಬಿಟ್ಟಿದ್ದಾನೆ. ಮಧ್ಯದಲ್ಲಿ ಏನು ಗ್ರಾಮದ ಯುವಕರು ಈ ರೈತನನ್ನ ಮಾತಾಡ್ಸಕ್ ಪ್ರಯತ್ನ ಮಾಡಿದ್ದಾರೆ. ಯಾಕೆ ಹೀಗ್ ಮಾಡ್ತಿದ್ಯಾ ಮತ್ತೆ ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳಿ. ಆದ್ರೆ ಆತ ಅರ್ಜೆಂಟ್ ಅಲ್ಲಿ ಯಾರ ಜೊತೆಗೂ ಕೂಡ ಮಾತಾಡಿಲ್ಲ. ಏನು ಸೀದಾ ಹೋಗಿ ತನ್ನ ಜಮೀನಿಗೆ ಹೋಗಿ ಜಮೀನಲ್ಲಿ ಒಂದು ಹಾವು ಅಂದ್ರೆ ಜಮೀನು ಪಕ್ಕದಲ್ಲಿರ್ತಕ್ಕಂಥ ಅರಣ್ಯದಲ್ಲಿ ಹಾವನ್ನ ಬಿಟ್ಟು ಬಂದಿದ್ದಾರೆ. ಈ ಒಂದು ವಿಡಿಯೋ ಏನು ಗ್ರಾಮಸ್ಥರು ವಿಡಿಯೋ ಮಾಡಿದ್ರು, ಇದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಪೃಥ್ವಿರಾಜ್, ಪ್ರಮುಖವಾಗಿ ಈ ರೈತನ ಏನು ಆತನ ಧೈರ್ಯದ ಬಗ್ಗೆ ಕೂಡ ಈಗ ಪ್ರಶಂಸೆ ವ್ಯಕ್ತವಾಗ್ತದೆ. ಮತ್ತು ಆತ ಏನು ಯಾವುದೇ ಜಾಗೃತಿ ವಹಿಸಿದ್ನ ಅಥವಾ ಇಲ್ವಾ ಅಂತಕ್ಕಂಥದ್ದು ಇನ್ನು ಗೊತ್ತಾಗ್ಬೇಕಿದೆ ಪೃಥ್ವಿರಾಜ್. ಅಲ್ಲ, ಕೆರೆ ಹಾವಾಗಿರೋದಕ್ಕೆ ಆ ರೈತ ಸ್ವಲ್ಪ ಧೈರ್ಯ ಮಾಡಿದ್ದಾರೆ. ಬೇರೆ ಹಾವೆಲ್ಲ ಆಗ್ಬಿಟ್ರೆ ಮುಂದೆ ಮೂತಿಯನ್ನು ಇಟ್ಕೊಳ್ಳೇಬೇಕು, ಆ ಮುಖವನ್ನು ಮುಚ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಆ ನಾಲ್ಗೆಲ್ಲಿ ಎಲ್ಲಿಗೆ ಬೇಕಾದ್ರೂ ಕಚ್ಬಿಡುತ್ತೆ ಡೇಂಜರಸ್ ಹಾವುಗಳಾದ್ರೆ. ಕೆರೆ ಹಾವು ಆಗಿದೆಯಲ್ಲ ಅನ್ನೋ ಕಾರಣಕ್ಕೆ ಮೋಸ್ಟ್ ಪ್ರಾಬಬ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿರ್ಬೇಕೇನೋ. ಹೌದು, ಖಂಡಿತವಾಗ್ಲು. ಯಾಕಂದ್ರೆ ರೈತರಿಗೆ ಅಂದ್ರೆ ಜಮೀನುಗಳಲ್ಲಿ ಹಾವುಗಳು ಬರುತ್ತವೆ ಮತ್ತು ಹಾವುಗಳ ಬಗ್ಗೆ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಧೈರ್ಯ ತೋರಿಸಿದ್ದಾರೆ ಅಂತಕ್ಕಂಥ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಪೃಥ್ವಿರಾಜ್. ಏನು ಗ್ರಾಮಸ್ಥರು ಆತನನ್ನ ಮಾತಾಡ್ಸಕ್ ಪ್ರಯತ್ನ ಮಾಡಿದ್ರು ಕೂಡ ಆತ ಯಾರೊಟ್ಟಿಗೂ ಕೂಡ ಮಾತಾಡಿಲ್ಲ. ಏನು ಈ ಗ್ರಾಮದ ಯುವಕರು ಕೆಲವರು ಇದನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.